Here it is! Bharatiya World School Roots to Globalize. Please put your hands together. Many, many, many congratulations. Oh my God. Okay. Yes. Ivaga, our chairperson is gonna talk about this Bharatiya World School. So what is this all about? Bharatiya World School. It was a dream project for us. Now it was an emotion for us, but now it's no more emotion. Now Bharatiya World School is on a mission to transform lives by creating endless opportunities and possibilities through global connects, so that our children can embrace tomorrow's challenges. So Bharatiya World School, today we are launching in the memory of my mom Bharati, and I give my wholehearted thanks firstly to my family and to the entire team members of our Little Millennium and the most supporting parents and the entire crew members. Thank you so much. This is a very, very, very special moment for all of us. And I'm falling short of words. So need all your blessings for us to move forward from here. So Bharatiya World School is coming up in Dodbalapur Main Road in Rajan Kunte. And we are, I would like to show the small VT of our upcoming Bharatiya World School. Here we go. Volume. Amazing. Such huge infrastructure actually. Amazing. ಅದೇ ಕನ್ಸು ಕಂಡ್ರೆ ದೊಡ್ಡದಾಗ ಕಾಣ್ಬೇಕಂತೆ. ಸೊ ಅಷ್ಟು ದೊಡ್ಡದಾಗಿದೆ ನಿಮ್ಮ ಕನಸು. ನಿಮ್ಮ ಭಾರತೀಯ ಈ ಒಂದು ಸ್ಕೂಲ್ ಏನಿದೆ ಇದು ಭಾರತದಲ್ಲಿ ಎಲ್ಲ ಕಡೆ ಸದ್ದು ಮಾಡಲಿ ಅಂಡ್ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲೂ ಇದು ಮುಟ್ಲಿ ಅಂತ ಹೇಳ್ತಾ ಪ್ಲೀಸ್ ಗಿವ್ ಅರ್ ಅ ಹ್ಯೂಜ್ ರೌಂಡ್ ಫಾರ್ ಅಪ್ಲಾಸ್ ಪ್ಲೀಸ್. Thank you. ಎಸ್ ಪ್ಲೀಸ್ ಗೋ ಹೆಡ್. Thank you each and everyone. Especially I want to give my special thanks to all my teachers. It was all because of you guys, you know. You all rock. ಮಕ್ಳಿಗೂ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅದರಿಂದ ಪರಿಶ್ರಮನೂ ನಿಮ್ಮದೇ. ನನಗೂ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಅದ್ರ ಪರಿಶ್ರಮನೂ ಕೂಡ ತಮ್ಮದೇನೆ. ಸೊ ಇನ್ ದ್ಯಾಟ್ ವೇ ಐ ಆಮ್ ಆಲ್ವೇಸ್ ಡೀಪ್ಲಿ ಹ್ಯಾವ್ ಮೈ ಡೀಪ್ ಗ್ರಾಟಿಟ್ಯೂಡ್ಸ್ ಟುವರ್ಡ್ಸ್ ಆಲ್ ಆಫ್ ಯು. Thank you very much. And special thanks to Deepa who is sitting there.
You know, I'm not able to see you, Deepa. ದೀಪಾ ಮ್ಯಾಮ್ Special ಹಲೋ thanks ಟು to you. ಅಲ್ಲಿಂದಾನೆ. Love you all. On this occasion, Daddy, my love. ಇದು ನನ್ನ ಭಾರತಿ ಇದ್ದಿದ್ದು ಕನಸು ಇದೇ ರೀತಿನೇ. ಈ ಥರ ಒಂದು ಸ್ಕೂಲ್ ಮಾಡಬೇಕು, ಕಾಲೇಜ್ ಮಾಡಬೇಕು, ಮಗಳನ್ನ ಬೆಳೆಸ್ಬೇಕು ಅನ್ನೋದು. ಇದು ಯಾಕೆ ಬಂತು ಅಂದರೆ, ನಾನು ಒಬ್ಬ ಬಡವ, 2 ರೂಪಾಯಿ ಕೂಲಿ ಕೆಲಸ ಮಾಡುತ್ತಿದ್ದಂಥವ್ನು ನಾನು. ಅಂಥದ್ದು ನನ್ನ ಒಂದು ಹಳ್ಳಿ ಊರಲ್ಲಿ ವಿಜಯನಗರ ಹೊಸಪೇಟೆ ಅಂತಲ್ಲಿದ್ದಲ್ಲಿ ನಾನು ಹುಟ್ಟಿದ್ದೆ. ಅಲ್ಲಿ ಬೆಳೆದು ದೊಡ್ಡವನಾದಾಗ ನನಗೆ ಮದುವೆ ನೋಡಿದ್ದು ಬೆಂಗಳೂರು ಹುಡುಗಿನ. ಅಂದರೆ ನಂದು ಚಿಕ್ಕ ಒಂದು ಹಳ್ಳಿ ಗ್ರಾಮ. ಆ ಗ್ರಾಮಕ್ಕೆ ಬಂದು ಭಾರತಿ ನನ್ನ ಇವತ್ತು ಈ ಮಟ್ಟಕ್ಕೆ ಬೆಂಗಳೂರಿಗೆ ತಗೊಂಬಂದ್ಲು. ಆದರೆ ನನಗೆ ಓದೋದಕ್ಕೆ 2ನೇ ಕ್ಲಾಸ್ ಆಗ್ತಾ ಇರಲಿಲ್ಲ. ಆವಾಗ ನಮಗೆ ತಂದೆ ತಾಯಿಯಂದರಿಗೆ ಕಷ್ಟ. ಹಾಗೆ ನಾವೇನು ಮಾಡಿದ್ವಿ, ಇವಳು ಸ್ಕೂಲ್ ಅಂತ ಕೇಳಿದಾಗ ನನಗಾಯ್ತು, ಅಲ್ಲಮ್ಮ ನನಗೂ ಎಜುಕೇಷನ್ ಇಲ್ಲ, ನಿನ್ನೇನೋ ಕರ್ಕೊಂಡು ಬೆಂಗಳೂರಿಗೆ ಬಂದೀನಿ. ಎಜುಕೇಷನ್ಗಾಗೇ ಬೆಂಗಳೂರಿಗೆ ಬಂದಿದ್ದು ನಾವು, ಆ್ಯಕ್ಚುಲಿ 25 ವರ್ಷದ ಕೆಳಗಡೆ. ಈ ಥರ ಅಂತ ಹೇಳಿದಾಗ, ಇಲ್ಲ ಡ್ಯಾಡಿ ಒಂದು ಸ್ಕೂಲ್ ಮಾಡಿಕೊಟ್ಟು ಡ್ಯಾಡಿ ನನಗೆ ಅಂದ್ಲು. ಆವಾಗ ಒಂದು ಸ್ಕೂಲ್ ಮಾಡಿಕೊಟ್ಟೆ. ಇವತ್ತು 1ಕ್ಕೆ 4 ಆದವು, 4ಕ್ಕೆ ಹೈಸ್ಕೂಲ್ ಬಂತು. ಹೈಸ್ಕೂಲಿಂದ ಕಾಲೇಜ್ ಮಟ್ಟಕ್ಕೆ ಹೋಗು, ದೊಡ್ಡ ಮಟ್ಟಕ್ಕೆ ಬೆಳೆಸು ನೀನು. ನಮ್ಮ ಕೈಲಿದ್ದ ಆಗಿದ್ದ ಸಹಾಯ ಏನೈತೋ ವಿದ್ಯಾಭ್ಯಾಸಕ್ಕಾಗಿ ನಾವು ಮುಡುಪಿಡೋಣ. ಅದು ನನ್ನ ಹೆಂಡತಿ ಕನಸು. ಆ ಕನಸಿನಲ್ಲಿ ನಾನು ನಿಂತ್ಕೊಂಡು ನಾನು ಇರೋವರೆಗೂ ಈ ಭೂಮಿ ಮೇಲೆ ಮಕ್ಕಳು ವಿದ್ಯಾಭ್ಯಾಸ ಕೊಡ್ರಿ ಅನ್ನೋದೇ ನನ್ನ ಒಂದು ಆಸೆ. ಎಲ್ಲ ಟೀಚರ್ಸ್ಗೂ, ಈ ಲಿಟಲ್ ಮಿಲಿಯನಿಯಂ ಇಷ್ಟೊಂದು ಬೆಳೆಸಿರೋಂಥ ಟೀಚರ್ಸ್ಗೂ, ಹಾಗೂ ಲಕ್ಷ್ಮಿ ಸ್ನೇಹಿತರು ಅನಿತಾ ಗೌಡಗೂ, ಸುನೀತಾ ಗೌಡಗೂ, ಅನಿತಾ ಲೋಕೇಶ್ ಅವ್ರಿಗೂ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಲಿಟಲ್ ಮಿಲಿಯನಿಯಂ ನವೀನ್ ರಾಜ್ ಲಕ್ಷ್ಮಿಯವ್ರಿಗೂ ಎಲ್ಲರಿಗೂ ನಾನು ಆಶೀರ್ವಾದ ಮಾಡ್ತಾ, ಎಲ್ಲರೂ ನಿಮ್ಮ ಆಶೀರ್ವಾದ ಇವ್ರ ತಲೆ ಮೇಲೆ ಇರಲಿ, ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರಲಿ. ಒಂದು ಒಳ್ಳೆ ಪ್ರೋಗ್ರಾಮ್ ಕೊಟ್ಟು ಈ ಥರ ಕೂತ್ಕೊಂಡು ನೋಡ್ತಾ ಇದ್ದರೆ ಮರ್ತುಬಿಟ್ಟೆ ಸ್ವಲ್ಪ ಹೊತ್ತು ನನ್ನ ಹೆಂಡ್ತಿನ. ನನಗೆ ಮಾತಾಡೋಕ್ಕೆ ಬರಲಿಲ್ಲ. ಈಗ ನೋಡಿ ಭಾರತಿ ಒಂದು ಬೆಳೆದ್ಲಲ್ಲ ಮೇಲ್ಗಡೆ, ನಾನು ಎದೀನಿ ಬಿಡು ಹಿಂದ್ಗಡೆ, ನನ್ನ ಮಗಳಿಂದ ಇದ್ದೇ ಇರ್ತೀನಿ ಅಂತೇಳಿ ತಿಳ್ಕೊಂಡು, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಎಲ್ಲೇ ಬೆಳೀಲಿ ಮಕ್ಕಳು. ಒಂದು ತಿಳ್ಕೊಳ್ಳಿ, ಇವತ್ತು ಯಾವ ಮಟ್ಟದಾಗಿಂದ ಯಾವ ಮಟ್ಟಕ್ಕೆ ಬಂದೀವಿ. ಇವತ್ತು ನನ್ನ ಹತ್ರ ಒಂದು 100-200 ಜನ ಕೆಲಸ ಮಾಡ್ತಾ ಇದಾರಂದರೆ, ಇವತ್ತು 60 ಜನ, ನಾಳೆ 600 ಜನ ಅವಳ ಹತ್ರ ಕೆಲಸ ಮಾಡ್ಬೋದು. ಆ ರೀತಿ ಒಂದು ಬೆಳೆಸ್ಕೊಂಡು ಹೋಗಮ್ಮ ಸಂಸ್ಥೆ ಅಂತ ಅಳಿಯನಿಗೂ, ನವೀನ್ ರಾಜ್ ಅವ್ರಿಗೂ, ಲಕ್ಷ್ಮಿಗೂ, ನನ್ನ ಮೊಮ್ಮಕ್ಕಳಿಗೂ ಎಲ್ರಿಗೂ ವಂದಿಸ್ತಾ, ನಿಮ್ಮ ಭಾರತ ಯಾವಾಗಲೂ ನಮ್ಮಿಬ್ಬರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರುತ್ತೆ ಅಂತ ಹೇಳ್ತಾ ನಾನು ಎಡಮಾತು ಮುಗಿಸ್ತಾ ಇದ್ದೀನಿ. ಸೂಪರ್. ಒಂಥರ ಜೀವನದ ಸಾರ್ಥಕತೆ ಯಾವಾಗ ಗೊತ್ತಾ, ಅಪ್ಪ ಅಮ್ಮ ನಮ್ಮ ಬಗ್ಗೆ ಇಷ್ಟು ಹೆಮ್ಮೆಯಲ್ಲಿ ಮಾತಾಡಿದಾಗ. ಹೌದಾ ಅಲ್ವಾ? ನೀವ್ ಅಲ್ಲಿವರೆಗೂ ತಲುಪಿದಿರಿ, ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪಿ. ಅಂಡ್ ಅಫ್ ಕೋರ್ಸ್ ನಮ್ಮ ಲೈಫಲ್ಲಿ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಆದ್ರೆ ಈ ತರ ಸೂಪರ್ ಸಪೋರ್ಟಿವ್ ಸ್ಟ್ರಾಂಗ್ ಪಿಲ್ಲರ್ಸ್ ಇರೋದಿದೆಯಲ್ಲ, ಅದು ಮ್ಯಾಟ್ರ್ ಆಗೋದು. ಪ್ಲೀಸ್ ಕಮ್ ವನಿತಾ ಅವರು ಹಾಗೆ ಸುನೀತಾ ಅವರು, ಪ್ಲೀಸ್ ಟಾಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ಭಾರತೀಯ ವರ್ಲ್ಡ್ ಸ್ಕೂಲ್. ಈ ಒಂದು ಇನ್ಫ್ರಾಸ್ಟ್ರಕ್ಚರ್, ದಿಸ್ ವೆರಿ ಅನೌನ್ಸ್ಮೆಂಟ್ ನೀವಿದ್ದೀರಾ, ದಟ್ ಇಸ್ ಫಸ್ಟ್ ಇಂದಾನೇ ನೀವಿದ್ದೀರಾ. ನೀವು ವಿಲ್ ಡೆಫಿನೆಟ್ಲಿ ಸ್ಟೇ ಆಸ್ ಅ ಪಿಲ್ಲರ್. I am sure that she'll going to rock it, because it is her dream, her parents' dream, her family dream, and yes, we are definitely there for her for all the support. And like Little Millennium, like 16 years, again the parents' support and the God blessing, it is always there on her. I'm sure that this Bharatiya World School definitely will be a #1 school in India. Amazing. Thank you. Thank you. Yes. When we started school 22 years ago, ನಮಗೆ ಯಾರು ಸಪೋರ್ಟ್ ಮಾಡಲಿಲ್ಲ. ಬಟ್ ಲಕ್ಷ್ಮಿ ಮೇಡಮ್ಗೆ, she has an intellectual vision. She is a visionary in education. So she has superlative ideas. Her first thought was superlative infrastructure ಇರಬೇಕು ಅಂತ, and she's really worked so hard to get this infrastructure. I wish her all the best, and I wish all the parents give her a lot of blessings for this school. Thank you so much. And dear parents, Also, actually I just want to share my thoughts here. Usually ತುಂಬಾ ಜನಕ್ಕೆ ಪೇರೆಂಟ್ಸ್ ಇರೋದಿಲ್ಲ.
ಸೊ ಪೇರೆಂಟ್ಸ್ ಯಾರು ಪೇರೆಂಟ್ಸ್ ಇರ್ತಾರೆ, ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಅವರ್ ಪೇರೆಂಟ್ಸ್, ಬಟ್ ಐ ಆಲ್ವೇಸ್ ರಿಕ್ವೆಸ್ಟ್ ಯು ಆಲ್, ನಿಮಗೆ ಪೇರೆಂಟ್ಸ್ ಇರೋರು please take care of your parents and give that love and affection, show that love and affection when they are around you. So this is what I can, with my heart, who has lost, we know the value of the parents. So thank you so much. That's all. Thank you. And yes, please. And also, my deepest gratitude for Naveen Raju, who is my better half, who has always been supporting to me, always been beside me and encouraging me to do what I want to do. That is something, is the best thing about my better half. So I would want Naveen to speak some words about the moments, how you're feeling about it. It's definitely a wonderful moment. I remember Lakshmi starting Little Millennium with a kid with her, and Deepa ma'am coming to her, and these are the days which I just, it's just going back. So she's reached here. I wish her all the best, more and more to come. We are always there with her, and she should keep going forward. We are always there to hold her, push her, and drag her also. Thank you. They say there's always a woman behind every successful man, but there is always a man behind every, successful woman beside her, walking hand in hand, So to this amazing men around, nam jote iroorge jorada chappale please. Without their support, this wouldn't have been possible. Yes? And of course, our parents, thank you so much for being part of this launch and revealing the name ella. So what do you want to say? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಅವ್ರಿಗೆ ಒಂದು ಅಭಿನಂದನೆ ಹೇಳ್ತಾ ಇಷ್ಟಪಡ್ತೀನಿ. ಯಾಕೆಂತಂದರೆ ಇದು ಲಿಟಿಲ್ ಮಿಲೇನಿಯಂ ನನ್ನ ಮಗ ಹೋಗ್ತಾರಂಥ ಶಾಲೆ. ಅದು ಲಿಟಿಲ್ ಮಿಲೇನಿಯಂ ಈಗ ಬಿಗ್ ಮಿಲೇನಿಯಂ ಆಗಿ ಬೆಳೀತಾ ಇದೆ. ಅದು ಒಂದು ಖುಷಿ. ಬಿಗ್ ಅಂದರೆ ದೊಡ್ಡದು, ಭಾರತೀಯ ಅಂದರೆ ಅದು ನಮ್ಮ ದೇಶ. ನಮಗೆ ಸಾರು ತುಂಬ ವರ್ಷಗಳಿಂದ ಪರಿಚಯ, ಮತ್ತು ಭಾರತೀಯಮ್ಮವರು ಕೂಡ ನಮಗೆ ಆತ್ಮೀಯರಾಗಿದ್ದರು. ಇವತ್ತು ಅವರಿಲ್ಲ, ಆದರೂ ಅವ್ರನ್ನ ನೆನೆಸ್ಕೊಳ್ತಾ ಆ ಕನಸನ್ನು ಅವ್ರ ಮಗಳು ಮಾಡಿದಾರಲ್ಲ, ಅದು ತುಂಬ ದೊಡ್ಡ ಖುಷಿ ನಮಗೆ. ರೀ, ಪ್ರತಿಯೊಬ್ಬರಿಗೂ ತಂದೆ ತಾಯಿ ಆಸೆನ ಈಡೇರಿಸೋಂಥ ಅವಕಾಶ ಸಿಗೋದಿಲ್ಲ. ನಿಮಗೆ ಸಿಕ್ಕಿದೆ, ನೀವೇ ಪುಣ್ಯವಂತರು, ಅದನ್ನು ನೆರವೇರಿಸಿದಿರಿ. ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾವು ಗೌರವಿಸೋಣ. ಎಲ್ಲರಿಗೂ ಈ ಅವಕಾಶ ಸಿಗಲ್ಲ ಅಮ್ಮ, ನಿಮಗೆ ಸಿಕ್ಕಿದೆ, ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ ಖಂಡಿತ. ಎಲ್ಲ ಪೇರೆಂಟ್ಸ್ ಪರವಾಗಿ ನಾವು ನಿಮಗೊಂದು ಒಳ್ಳೆ ರೀತಿ ಒಂದು ಮಾತು ಕೊಡ್ತೀವಿ. ಎಲ್ಲಿದ್ರೇನು ಓದೋದಕ್ಕೆ ಅದು ಒಳ್ಳೆಯ ಶಾಲೆ ಆಗಿರ್ಬೇಕಷ್ಟೇ. ನಾವು ನೋಡ್ದಂಗೆ ನಿಮ್ಮ ಶಾಲೆಯಲ್ಲಿ ಬರೀ ವಿದ್ಯಾಭ್ಯಾಸ ಅಲ್ಲ, ಒಂದು ರೀತಿಯ ಸಂಸ್ಕಾರವನ್ನು ಕಲಿಸ್ತಾ ಇದ್ದೀರಿ. ಅದಕ್ಕೆ ನಿಜವಾಗ್ಲೂ ನಾವು ಭಾಳ ಪ್ರೀತಿಪೂರ್ವಕವಾದ ಗೌರವವನ್ನು ಸಲ್ಲಿಸ್ತೀವಿ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮತ್ತು ನಾನು ಒಬ್ಬ ಕನ್ನಡ ಸಂಘಟನೆ ಅಧ್ಯಕ್ಷ. ಇವತ್ತು ನಾನು ಖುಷಿಯಾಗಿದ್ದೇನು ಅಂದರೆ ಅತಿ ಹೆಚ್ಚು ಕನ್ನಡ ಹಾಡುಗಳನ್ನೇ ಆಡಿಸಿದಿರಿ. ಅದು ನನಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಅಂದರೆ ಅಷ್ಟೇಷ್ಟು ಖುಷಿ ಆಗಿಲ್ಲ. ಬಹುಶಃ ಎಲ್ಲೇ ಹೋದ್ರು ನಾನು 5 ರಿಂದ 10 ನಿಮಿಷ ಅಷ್ಟೇ ಕೂತ್ಕೊತಾ ಇದ್ವಿ. ನಮ್ಮ ಮಕ್ಕಳು ಡ್ಯಾನ್ಸ್ ಗೀಸ್ ಆದರೆ ನೋಡ್ಕೊಂಡು ಹೊರಟ್ಬಿಡ್ತಿದ್ವಿ. ಈ ಒಂದು 2 ಗಂಟೆ ಟೈಮ್ ಇಲ್ಲಿ ಕೂತ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿದೆ, ನಿಜವಾಗ್ಲೂ ಸಂತೋಷ ಆಯಿತು. ಮತ್ತು ನೀವು ಪಡ್ಕೊಂಡಿರೋಂಥ ನಿಮ್ಮಲ್ಲಿ ಕೆಲಸ ಮಾಡೋಂಥ ಅಷ್ಟು ಟೀಚರ್ಸ್ ಇದ್ದಾರೆ, ಅವ್ರನ್ನೂ ಕೂಡ ನಾವು ನೋಡಿದ್ದೀವಿ. ಎಲ್ಲರೂ ಪಾಪ ಜವಾಬ್ದಾರಿಯುತವಾಗಿ ಕೆಲಸನ ನಿಭಾಯಿಸಿದ್ದಾರೆ. ನೀವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಒಳ್ಳೆಯ ಶಾಲೆ ಇದೆ, ಒಳ್ಳೆ ಟೀಚರ್ ಸಿಗ್ತಾರೆ ಅನ್ನೋದಕ್ಕೆ ನಮ್ಮ ಲಿಟಿಲ್ ಮಿಲಿಯಂ ನಾವು ಕಣ್ಯಾರ ನೋಡಿದ್ದೀವಿ. ಭಾರತೀಯ ವರ್ಡ್ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಪ್ರತಿ ಬೆಂಗಳೂರಲ್ಲಿ ಒಂದು 10 ಶಾಖೆಗಳಾಗಿ ದೊಡ್ಡ ಮಟ್ಟಕ್ಕಾಗಲಿ. ಆದಷ್ಟು ಸ್ವಲ್ಪ ಕನ್ನಡಮಯವಾಗಿರಲಿ ಅಂತ ಕೇಳ್ಕೊತೀನಿ ನನ್ನ ಕಡೆಯಿಂದ. ಆಯ್ತು. ಜೈ ಕರ್ನಾಟಕ ಮಾತೆ. ಸೂಪರ್ ಸರ್, ಬನ್ನಿ ಜೋರಾದ ಚಪ್ಪಾಳೆ. ಮೈ ಕೊಡಿ ಸರ್. ಟೀಚರ್ಸ್ ಬನ್ನಿ, ಮುಂದೆ ಅಲ್ಲಿ ಹಿಂದೆ ಹೋಗ್ಬಿಡ್ತೀರಾ. ಟೀಚರ್ಸ್ ಅಂದ್ರೆ ನೀವು ಮಾತ್ರ ಹಿಂದೆ ಇದ್ದೀರಿ. ಬನ್ನಿ ಪ್ಲೀಸ್ ಕಮ್ ಫಾರ್ವರ್ಡ್. ಓಕೆ ಸರ್ ಬನ್ನಿ. ಹಾಯ್, ನಿಮ್ಮ ಹೆಸರು? ಶಂಕರ್ ಅಂತೇಳಿ. ಶಂಕರ್ ಅವರೇ? ಎಸ್. ನಮಸ್ಕಾರ ದೀಪಾ ಮೇಡಮ್. ಭಾರತೀಯ ವರ್ಲ್ಡ್ ಸ್ಕೂಲ್. ಸೊ ಆ್ಯಕ್ಚುಲಿ ಬೇಸಿಕಲಿ ನಾವು ದಾವಣಗೆರೆಯಿಂದ ಬಂದಿರೋದು. ಸೊ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದಾಗ ಫಸ್ಟ್ ವಿ ಮೆಟ್ ದೀಪಾ ಮೇಡಮ್, ಲಿಟಲ್ ಮಿಲೇನಿಯಂ ಸ್ಕೂಲ್. ಸೊ ವಿ ಗಾಟ್ ಟು ನೋಟ್ ದಟ್ ಅಬೌಟ್ ದ ಹೌ ದ ಪರ್ಫಾರ್ಮೆನ್ಸ್, ಟೀಚರ್ಸ್ ಆ್ಯಂಡ್ ದ ಸ್ಟಾಫ್ಸ್, ಹೌ ದೇ ಆರ್ ಪರ್ಫಾರ್ಮಿಂಗ್, ಆ್ಯಂಡ್ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ವೆರಿ ವೆಲ್. ಸೊ ನಾವು ಅವಾಗ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಆ್ಯಕ್ಚುಲಿ ತುಂಬ ಎನ್ಕ್ವೈರಿ ಮಾಡಿದೆ ಅವ್ರ ಹತ್ರ ಸೇರಿಸ್ಬೇಕಾದ್ರೆ. ನೌ ಐ ಆಮ್ ಫೀಲಿಂಗ್ ಲೈಕ್ ಸೊ ಐ ಡಿಡ್ ಸಮ್ವೇರ್ more interrogation kind of questions I asked them, madam. Sorry for that.
So really, seeing this one, I'm very happy. So being a parent, I would recommend, even I recommended many my colleagues who are staying in the Basveshwar Nagar. Okay, so it's a great achievement, madam. So I heard many things, I mean, from your side and so parents as well. So glad to hear that one. And I wish you good luck for your future endeavors. Thanks ಥ್ಯಾಂಕ್ a ಯು lot. ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದೀಪಾ ಮೇಡಮ್, ನೀವಲ್ಲಿ ಸೌಂಡ್ ಬಿಟ್ಟು ಬಂದೇ ಇಲ್ಲ, ನೀವು ಸ್ಟೇಜ್ ಮೇಲೆ ಬನ್ನಿ, ಇಲ್ಲಿ ನಿಮ್ ಸೌಂಡ್ ಕೇಳೋಣ, ಸ್ವಲ್ಪ ಸ್ವಲ್ಪ ಸದ್ ಮಾಡಿ ನೋಡೋಣ. ಹಾಯ್, My sound is muted now. ಇಟ್ಸ್ ಓಕೆ, ವಿ ವಿಲ್ ಹಿಯರ್ ಯು. ಕಮ್ ಆನ್, ಪ್ಲೀಸ್ ಗಿವ್ ಹರ್ ಅ ಬಿಗ್ ಹ್ಯಾಂಡ್ ಫಸ್ಟ್ಲಿ. Oh, thank you. Really, I'm so honored, ma'am. ಓಕೆ, ಐ ವಿಲ್ ಹೋಲ್ಡ್ ಇಟ್ ಫಾರ್ ಯು. I'm really honored. ನಾನು ನಿಜವಾಗ್ಲೂ ಗೊತ್ತಿಲ್ಲ ಈ ಥರ ಮಾತಾಡ್ತೀನಿ ಅಂದರೆ ಆನ್ ದ ಸ್ಟೇಜ್, ಬಿಕಾಸ್ ಐ ವಾಸ್ ಆಲ್ವೇಸ್ ಆಲ್ಮೋಸ್ಟ್ ಬ್ಯಾಕ್ ದ ಸ್ಟೇಜ್, ಸೊ ಟೇಕಿಂಗ್ ಕೇರ್ ಆಫ್ ಸೋ ಮೆನಿ ಥಿಂಗ್ಸ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮ್ಯಾಮ್ ಆ್ಯಂಡ್ ಆಲ್ ಮೈ ಟೀಮ್ ಮೆಂಬರ್ಸ್ ಫಾರ್ ಸಪೋರ್ಟಿಂಗ್ ಆನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ವಿ ಆಲ್ ಆರ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಇನ್ನೂ ಜಾಸ್ತಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು. ಸೊ ಐ ಫೀಲ್ ಟಿಲ್ ಮೈ ಲೈಫ್ ಎಂಡ್ಸ್ ಐ ವಿಲ್ ಬಿ ಹಿಯರ್. ಸೋ ಸ್ವೀಟ್, ಥ್ಯಾಂಕ್ ಯು. ಬಹಳ ದೊಡ್ಡ ಮಾತು. ಇದಕ್ಕಿಂತ ದೊಡ್ಡ ಆಸ್ತಿ ನಾನು ಇನ್ನೂ ಸಂಪಾದಿಸೋಕ್ಕಾಗಲ್ಲ. ಯಾಕಂದರೆ ಪ್ರೀತಿಸೋ ಅಂಥ ಅಪ್ಪ, ಪ್ರೀತಿಸೋ ಅಂಥ ಸ್ಟಾಫ್ ಮೆಂಬರ್ಸ್, ಪ್ರೀತಿಸೋ ಅಂಥ ಫ್ಯಾಮಿಲಿ ಆ್ಯಂಡ್ ಪ್ರೀತಿಸೋ ಅಂಥ ಪೇರೆಂಟ್ಸ್. ಹೀಗಿರ್ಬೇಕಾದಾಗ ಜೀವನದಲ್ಲಿ ಯಾವ ಮಟ್ಟಕ್ಕೆ ಬೇಕಿದ್ರೂ ಸಾಧನೆ ಮಾಡ್ಬೋದು. ಆ ಧೈರ್ಯನ ಇವತ್ತೆಲ್ಲರೂ ಸೇರಿ ನನಗೆ ಕೊಟ್ಟಿದ್ದೀರಾ. ಇದು ನನ್ನ ಜವಾಬ್ದಾರಿ ಆಗಿರುತ್ತೆ. ಭಾರತೀಯ ವರ್ಲ್ಡ್ ಸ್ಕೂಲ್ನ ತುಂಬ ಜವಾಬ್ದಾರಿಯಿಂದ ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತೀರಿ ಅಂತ ಈ ದಿನ ಈ ವೇದಿಕೆಯಲ್ಲಿ ಪ್ರಾಮಿಸ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀರಿ. ಯಾಕಂದರೆ ನಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ thank you very much. Thank you very much for all the parents. Thank you. And special thanks to my father. Thank you, sir. Thank you so much.